ಜೈ ಶ್ರೀರಾಮ್. ನಮಸ್ತೆ ಫ್ರೆಂಡ್ಸ್. ಸೊ ಇವತ್ತಿನ ಲೋಡ್ ಬಂದು ನೀವು ನೋಡ್ಬೋದು, ವಿಂಡ್ ಮಿಲ್ಲು ನಿಲ್ಸೋಕ್ಕೆ ಒಂದು ಕ್ರೇನ್ ಯೂಸ್ ಮಾಡ್ತಾರೆ. ತುಂಬ ದೊಡ್ಡ ಕ್ರೇನ್ ಅದು. ಆ ಕ್ರೇನ್ ಲೋಡ್ ಮಾಡೋಕ್ಕೆ ಬಂದಿದ್ದೀನಿ. ಆ ಕ್ರೇನ್ದು ಕೌಂಟ್ರ್ ವೇಟ್ ಲೋಡ್ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಾ ಈಗ ವಿಂಡ್ ಮಿಲ್ಲು. ಸೊ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಒಂದು 150ರಿಂದ 180 ಅಡಿ ಹೈಟ್ ಇರುತ್ತೆ. ಅದು 100 ಅಡಿ ಆ ರೆಕ್ಕೆನೇ ಇರುತ್ತೆ. ಸಾರಿ, ಒಂದು 200 ಅಡಿ ಇರ್ಬೋದು ಆ ಬೇಸ್ಮೆಂಟ್ ನೆಲದಿಂದ. ಸೊ ಅದನ್ನು ನಿಲ್ಲಿಸೋ ಕ್ರೇನ್ ಬೇರೆ, ಅದು ಕಂಪ್ಲೀಟ್ ಡಿಸ್ಮೆಂಟಲ್ ಮಾಡಿದ್ದಾರೆ. 500 ಟನ್ನು ಕಂಪ್ಲೀಟು ಕೌಂಟ್ರ್ ವೇಟೇ ಇರುತ್ತೆ. ಸೊ ಇದನ್ನು ನೋಡ್ಬೋದು. ಇದು ಒಂದು ಸಣ್ಣ ಕ್ರೇನ್. ಇದು ಸಣ್ಣದು ಅಂದರೆ ಒಂದು 80 ಟನ್ ಕ್ರೇನ್ ಇದು. ಈ ಕ್ರೇನಲ್ಲಿ ಆ ಕೌಂಟ್ರ್ ವೇಟ್ಗಳನ್ನ ಲೋಡ್ ಮಾಡ್ತಾರೆ. ಇದು ಈಗ ಕೌಂಟ್ರ್ ವೇಟ್ ಇದೇ ಕೌಂಟ್ರ್ ವೇಟ್ ಲೋಡ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಪಕ್ಕದಿಂದ ಕೌಂಟ್ರ್ ವೇಟ್ ಎತ್ತಿ ಲೋಡ್ ಮಾಡ್ತಾ ಇದೆ. ಅದು ಲೋಡ್ ಮಾಡ್ಕೊಳ್ಳುತ್ತೆ. ಅಂದರೆ ಈ ಕ್ರೇನ್ ಬೂಮ್ ಏನಿದೆ ಅದರ ಹಿಂದೆ ಸೆಟ್ ಆಗುತ್ತೆ ಕೌಂಟ್ರ್ ವೇಟ್. ಇದು ಜಸ್ಟ್ ಫಸ್ಟು ಗಾಡಿ ಮೇಲೆ ಇಟ್ಕೊಳ್ಳುತ್ತೆ, ಆಮೇಲೆ ಅದು ಉಲ್ಟಾ ತಿರ್ಗಿ ಅದೇ ಲಾಕ್ ಮಾಡ್ಕೊಳ್ಳುತ್ತೆ. ತೋರಿಸ್ತೀನಿ ಮುಂದೆ. ಸೊ ಇಲ್ಲೊಂದು ಕ್ರೇನ್, ಅಲ್ಲೊಂದು ಕ್ರೇನ್, ಏನು ನೋಡ್ತಾ ಇದ್ದೀರಲ್ಲ, ಇದು ಸಣ್ಣ ಕ್ರೇನ್ಗಳು. ಇದಕ್ಕೆ ಈ ದೊಡ್ಡ ಕ್ರೇನು 500 ಟನ್ ಕ್ರೇನ್ ಏನಿದೆ ಅದ್ರ ಕೆಪಾಸಿಟಿ ಬಂದು ಏನಿಲ್ಲ ಅಂದ್ರೂ ಆಲ್ಮೋಸ್ಟ್ 1000 ಟನ್ಸ್ ಇರುತ್ತೆ. ಸೊ 1000 ಟನ್ಸ್ ಮೇಲೆ ಎತ್ತೋ ಅಂಥ ಕೆಪಾಸಿಟಿ ಇರುತ್ತೆ. ಈ ಕಂಪ್ಲೀಟ್ ವಿಂಡ್ ಮಿಲ್ ಏನಿದೆ ಅದು ನಿಲ್ಸೋದು ಅದೇ ಕ್ರೇನು. ಈ ಕ್ರೇನ್ ಜಸ್ಟ್ ಹೆಲ್ಪ್ ಮಾಡುತ್ತೆ ಅಷ್ಟೇ. ಸಣ್ಣ ಪುಟ್ಟ ವೆಯ್ಟ್ಗಳನ್ನ ಅಲ್ಲಿ ಇಲ್ಲಿ ಶಿಫ್ಟ್ ಮಾಡೋದು, ಮತ್ತು ಲಾರಿಗಳಿಗೆ ಲೋಡ್ ಮಾಡೋದು. ಹೆಚ್ಚು ಕಮ್ಮಿ ಒಂದು 50 ಲಾರಿ ಬೇಕಾಗುತ್ತೆ ಒಂದು ಸತಿ ದೊಡ್ಡ ಕ್ರೇನು ಮೂಮೆಂಟ್ ತೊಗೋಬೇಕು ಅಂದರೆ. ಸೊ ಹಾಗಿದೆ. ಸೊ ಇಲ್ಲೇನು ಭೂಮಿಂದ ಲಾಕ್ ಮಾಡ್ಕೋತಾ ಇದೆ ನೋಡಿ, ಕೌಂಟ್ರ್ ವೇಟ್ ಎತ್ಕೊಳ್ಳೋದು. ಇದಿಷ್ಟೇ 20 ಟನ್ ಇದೆ. ಈ ಸಣ್ಣ ಕ್ರೇನ್ ಏನಿದೆ 20 ಟನ್ ಅಂದರೆ 20,000 kgಗಳು ಆ ಕೌಂಟ್ರ್ ವೇಟ್ ಹಾಕ್ಕೊತಾ ಇರೋದು. ಸೊ ನನ್ನ ಲಾರಿಗೆ ಲೋಡ್ ಮಾಡೋದು ಬಂದು 40 ಟನ್ ಲೋಡ್ ಮಾಡ್ತಾರೆ, ಅಂದರೆ 40,000 kgಗಳು. ಸೊ ಈಗ ನೀವು ನೋಡ್ತಿದ್ದೀರಾ, ಸಾಂಗ್ವಿ ಅಂತ ಕ್ರೇನ್ ಕಂಪ್ನಿ ಹೆಸರು. ಇಲ್ಲಿ ಏನು ಉದ್ದಕ್ಕೂ ಸ್ಟ್ಯಾಕ್ ಮಾಡಿಟ್ಟಿದ್ದಾರಲ್ಲ, ಒಂದೊಂದು ಪ್ಲೇಟ್ ಬಂದು 10 ಟನ್ ಇದೆ. ನನ್ನ ಗಾಡಿಗೆ ಇಡೋದು ಬರೀ 4 ಪ್ಲೇಟು. ಸೊ ಇಲ್ಲಿ 40 ಟನ್ ಆಗುತ್ತೆ. ಸೊ ಪ್ರತಿಯೊಂದು ಪ್ಲೇಟ್ಗಳನ್ನು, ಅಂದರೆ ಈ ಕೌಂಟ್ರ್ ವೇಟ್ಗಳನ್ನು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಅದ್ರ ಮೇಲೆ ಜೋಡಿಸ್ಕೊಂಡು ಹೋಗಿರ್ತಾರೆ. ಟೋಟಲ್ ಕೌಂಟ್ರ್ ವೇಟು 500 kgs, ಅಂದರೆ 500,000 kg, ಅಂದರೆ 5 ಲಕ್ಷ kg ಆಯಿತು ಅಲ್ಲಿಗೆ. 500,000 kg ಅಂದರೆ ಹಂಗೆ. ಸೊ ಇದಕ್ಕೇನಿಲ್ಲ ಅಂದರೂ ಒಂದು ಕ್ರೇನಿಗೆ ಹೆಲ್ಪರ್ಗಳೇ ಒಂದು 10 ಜನ ಇದ್ದಾರೆ. ಈ ದೊಡ್ಡ ಕ್ರೇನ್ನ ಮೂಮೆಂಟ್ ಹೆಂಗೆ ಮಾಡ್ತಾರೆ ಅಂದರೆ, ಕಂಪ್ಲೀಟ್ ಎಲ್ಲ ಬಿಚ್ಚಿಬಿಡ್ತಾರೆ. ಪೀಸ್ ಟು ಪೀಸ್ ಬಿಚ್ತಾರೆ. ಪೀಸ್ ಟು ಪೀಸ್ನು ಸ್ವಲ್ಪ ಪೀಸ್ಗಳನ್ನ ತೊಗೊಂಡೋಗಿ ಲೋಡ್ ಮಾಡ್ಕೊತಾರೆ. ನೀವು ಆಗಲೇ ನೋಡಿರ್ಬೋದು ಎಷ್ಟು ಲಾರಿಗಳು ನಿಂತಿತ್ತು. ಅಷ್ಟು ಲಾರಿಗಳಲ್ಲೂ ಸ್ವಲ್ಪ ಬಿಡಿ ಭಾಗಗಳನ್ನ ತೊಗೊಂಡೋಗಿ ಮೂವ್ ಮಾಡ್ತಾರೆ. ಮುಂದೆ ತೋರಿಸ್ತೀನಿ ನಿಮಗೆ. ನಾವು 5 ಗಾಡಿ ಒಟ್ಟಿಗೆ ಹೊರಟಿರ್ತೀವಿ. ಸೊ 5 ಗಾಡಿ ಒಟ್ಟಿಗೆ ಹೊರಟಾಗ ನೈಟಲ್ಲೆಲ್ಲ ಸಿಗ್ತೀವಿ. ಸೊ ಲೈನಿಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಹೆಂಗೆ, ಎಷ್ಟು ಗಾಡಿ ಲೋಡ್ ಆಗಿತ್ತು, ಹೆಂಗೆ ಹೋಗುತ್ತೆ ಅಂತ. ಸೊ ಈ 80 ಟನ್ ಕ್ರೇನ್ ಏನಿದೆ, ಇದು ಆ್ಯಕ್ಚುಲಿ ಮೂಮೆಂಟ್ ಮಾಡ್ತಾ ಇರೋದು ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ ಒಂದು 50 ಅಡಿ ಉದ್ದ. 50 ಅಡಿ ಆಚೆಯಿಂದ ಕೌಂಟ್ರ್ ವೇಟ್ ಎತ್ತಿ 10 ಟನ್ ಎತ್ತಿ ಈ ಕಡೆಗೆ ಎತ್ಕೊಳ್ಳುತ್ತೆ, ನನ್ನ ಗಾಡಿ ಮೇಲೆ ಇಡುತ್ತೆ. ಸೊ ಈ ಕ್ರೇನೇ ದೊಡ್ಡದು ಅಂತ ನಾವು ಅಂದ್ಕೊಂಡ್ರೆ ಇದಕ್ಕಿಂತ ದೊಡ್ಡ ಕ್ರೇನ್ ಇದೆ. 1,000 ಟನ್ನು ಮೇಲೆ ಎತ್ತೋ ಅಂಥ ಕ್ರೇನ್ ಇದೆ. ಅಂದರೆ ಈ ಏನಂತಾರೆ, ವಿಂಡ್ ಮಿಲ್ ಅಂತಾರೆ. ಸೊ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡುತ್ತೆ. ಈ ಬಿಜಾಪುರ ಸೈಡು ಇದು ಜಾಸ್ತಿ ಇದೆ ವಿಂಡ್ ಮಿಲ್ಗಳು. ಸೊ ಒಂದೇ ಒಂದು ಏನಪ್ಪ ಅಂದರೆ, ಅಲ್ಲಿ ರೈತರುಗಳು ಸ್ವಲ್ಪ ಕಿರಿಕ್ ಮಾಡ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ ನೋಡಿ. ಸೊ ಲೋಡೆಲ್ಲ ಆಯಿತು, ಸೀದಾ ಹೊರಟು ಬಂದೆ. ಹೆಂಗೋ ನನ್ನ ಅದೃಷ್ಟಕ್ಕೆ ಮಳೆ ಬರ್ತಾ ಇದ್ದಿದ್ರಲ್ಲೇ ಹೊಡ್ಕೊಂಬಂದೆ ಆರಾಮಾಗಿ. ಮಳೆ ಬಂದರೆ ಟೈರ್ ಹೀಟ್ ಆಗೋಲ್ಲ, ನೈಟ್ ಹೊತ್ತಾದರೆ ಟೈರ್ ಹೀಟ್ ಆಗೋಲ್ಲ. ಇದು ನಮಗೆ ಗಾಡಿ ಓಡಿಸೋದು ತುಂಬ ಈಸಿ ಆಗುತ್ತೆ. ಟೈರ್ ಚೆಕ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೋಡ್ಬೋದು, ಸೇಮ್ ಡೇ ಲೋಡ್ ಮಾಡಿಬಿಟ್ರು. ಸಂಜೆಗೆಲ್ಲ ಲೋಡ್ ಆಯಿತು.
ಕಂಟಿನ್ಯೂಸ್ ಹೊಡ್ಕೊಂಬರ್ಬೇಕು. ಏನು ಜಾಸ್ತಿ ದೂರ ಇಲ್ಲ, ಒಂದು 200 ಕಿಲೋಮೀಟ್ರ್ ಅಷ್ಟೇ ಅನ್ಲೋಡಿಂಗ್ ಪಾಯಿಂಟ್. ಸೊ ಬಂದೆ ಇಳ್ಕಲ್ ಹತ್ರ. ಆಲ್ಮೋಸ್ಟ್ ಇಲ್ಲೊಂದು ಹಂಪ್ಸ್ ಇದೆ, ಮುಂದೆ ಒಂದು ಟೋಲ್ ಇದೆ. ಸ್ಪೀಡಾಗಿ ಬಂದವನಿಗೆ ಕಾರನ್ನು ಬ್ರೇಕ್ ಹೊಡೆದವನು ಯಾರೋ ಹೊಡೆದವ್ರೆ. ಕಾರ್ ಸೈಡ್ಗೆ ಹೋಗ್ಬಿಟ್ಟಿತ್ತು. ನೋಡ್ತಾ ಇದ್ದೀರಾ ನಮ್ಮ ಮುಂದೆ 3 ಲಾರಿ ಏನು ಹೋಗ್ತಿದೆ, ನನ್ನ ಹಿಂದೆನೂ ಒಂದು ಲಾರಿ ಇದೆ. ಸೊ ನಾವೆಲ್ಲ ಕ್ರೇನ್ ಮೆಟೀರಿಯಲ್ಲೇ ತೊಗೊಂಡು ಹೋಗ್ತಾ ಇರೋದು. ಇದು ನನ್ನ ಮುಂದೆ ಹೋಗ್ತಾ ಇರೋ ಗಾಡಿ ಒಂದು ಬೂಮ್ ಇಟ್ಕೊಂಡಿದೆ ನಮ್ಮ ಫ್ರೆಂಡ್ದೆ. ಮುಂದೆ ಒಂದು ಕೌಂಟ್ರ್ ವೇಟ್ ಪ್ಲೇಟ್ ಇಟ್ಕೊಂಡಿದ್ದಾರೆ ಅಷ್ಟೇ. ನಾನು 4 ಕೌಂಟ್ರ್ ವೇಟ್ ಇಟ್ಕೊಂಡಿದ್ದೆ. ನಾನು 40 ಟನ್ ಪಾಸಿಂಗ್ ಗಾಡಿ ಆಗಿರೋದ್ರಿಂದ GVW 55 ಟನ್ ನಮ್ಮದು ಟೋಟಲ್. ಸೊ ಹಂಗಾಗಿ ನಾವು ಜಾಸ್ತಿ ಹಾಕ್ಕೊಂಡಿದ್ದೀವಿ ತೂಕ. ಇದು ಮುಗೀತು. ಇದು ಹೋಗಿ 3 ದಿವಸಕ್ಕೆ ಅನ್ಲೋಡ್ ಆಯಿತು. ಅನ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಸರಿ ಅಂದ್ಬಿಟ್ಟು ಅಲ್ಲಿ ಅನ್ಲೋಡ್ ಮಾಡಿ ಗದಗಲ್ಲಿ ಸೀದಾ ನಾನು ಗದಗ ಹತ್ರನೇ ಒಂದು DTH ಮಿಷಿನ್ ಶಿಫ್ಟಿಂಗ್ ಇತ್ತು, ಬಂದೆ. ಸೊ ನೋಡ್ಬೋದು ಇಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಒಂದು 15 ಅಡಿ ಆಳದಿಂದ ಗಾಡಿ ಮೇಲೆ ಕತ್ತಿಸ್ಬೇಕು. ರಿವರ್ಸ್ ಹೊಡೆದು ನಿಲ್ಲಿಸಿದ್ದೀನಿ. DTH ಮಿಷಿನಲ್ಲಿದೆ, ಲೋಡ್ ಮಾಡ್ತಾರೆ ಈಗ. ಹತ್ತಿಸ್ಕೊಂಬಂದು ಅನ್ಲೋಡ್ ಮಾಡೋಣ. ಅದೊಂದು ಸಿಂಪಲ್ ಶಿಫ್ಟಿಂಗ್ ಇತ್ತು. ಅದು ಮುಗಿಸಾದ್ಮೇಲೆ ಸೀದಾ ಬಂದು ವೀಲ್ ಅಲೈನ್ಮೆಂಟ್ ಮಾಡಿಸ್ದೆ ಗಿಡಿಗೇರ ಹತ್ರ. ನೋಡ್ಬೋದು ವೀಲ್ ಅಲೈನ್ಮೆಂಟು ಫುಲ್ ಹಾಳಾಗ್ಬಿಟ್ಟಿತ್ತು. ಲಾಂಗ್ ಹೋಗಿ ಬಂದಿದೆ. ಸೊ ಎಲ್ಲೂ ಅಲೈನ್ಮೆಂಟ್ ಮಾಡಿಸ್ಕೊಳ್ಳೋಕೆ ಟೈಮೇ ಆಗಿರಲಿಲ್ಲ. ಗಿಡಿಗೇರ ಹೊಸಪೇಟೆ ಹತ್ರ ಬಂದು ಅಲೈನ್ಮೆಂಟ್ ಮಾಡಿಸ್ದೆ. ಸಿಂಪಲಾಗಿ ಫುಲ್ ಅಲೈನ್ಮೆಂಟ್ ಚೇಂಜ್ ಆಗಿಬಿಟ್ಟಿತ್ತು, ಫ್ರಂಟು ಬ್ಯಾಕ್ ಎರಡೂ. ಒಂದು ಬೋಲ್ಟ್ ಬಿಚ್ಚಕ್ಕೆ ಹೋದರೆ ಬೋಲ್ಟ್ ಬಿಚ್ಚೋಕ್ಕೆ ಆಗ್ತಾಯಿರಲಿಲ್ಲ. ಭಾರಿ ಪ್ರಯತ್ನ ಪಟ್ಟು ನೋಡಿ ನೀವೀಗ ಫುಲ್ಲು ಪ್ರೆಷರ್ ತುಂಬಿನೂ ಹೊಡಿತಾ ಇದ್ದಾನೆ. ಸುಮಾರು ಒಂದು ಅರ್ಧ ಗಂಟೆ ಸಾಹಸ ಮಾಡ್ದೆ. ಏನು ಮಾಡಿದ್ರು ಬೋಲ್ಟ್ ಬಿಚ್ಚೋಕ್ಕಾಗ್ತಾಯಿಲ್ಲ. ಅದೊಂದೇ ಬೋಲ್ಟ್, ಇನ್ನೆಲ್ಲ ಕ್ಲ್ಯಾಂಪ್ ಬೋಲ್ಟ್ಗಳು ಬಿಚ್ಚಿದ. ಇದೊಂದು ಲೂಸೇ ಆಗ್ತಾಯಿಲ್ಲ. ಏನೇನೋ ಮಾಡಿ ಕೊನೆಗೆ ಬಿಚ್ಚಿದ. ನಮ್ಮ ಅದೃಷ್ಟಕ್ಕೆ ಅದು ಬಿಚ್ಕೊಂತು. ಅಕಸ್ಮಾತ್ ಅದು ಬಿಚ್ಚಿರಲಿಲ್ಲ ಅಂದರೆ ವೀಲ್ ಅಲೈನ್ಮೆಂಟೇ ಆಗ್ತಾಯಿರಲಿಲ್ಲ, ಮತ್ತೆ ತಲೆನೋವಾಗೋದು. ಸೊ ಅದು ಮುಗಿಸ್ಕೊಂಡು ಸೀದಾ ಬನ್ನಿ ಸಂಡೂರ್ಗೆ ಹೋಗೋಣ. ಈಗ ಹೋಗ್ತಾಯಿದ್ದೀನಿ ಸಂಡೂರಿಗೆ. ಸಂಡೂರಿಂದ ತುಮಕೂರ್ಗೆ ಒಂದು ಲೋಡ್ ಇದೆ. ನೋಡ್ಬೋದು ಸಂಡೂರು ಮಾತ್ರ ಆಸಮ್. ಇಲ್ಲಿ ಮೈನ್ಸ್ ಇದೆ, ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ. ಆ ಲೋಡಿಂಗ್ದು ಮೈನ್ಸಿಂದ ಲೋಡು ತುಮಕೂರಿಗೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್.